ಪರಮಾತ್ಮ, ಈ ದಿನ ರಾಜ್ಯಸಭೆಯಲ್ಲಿ ನಾನಾಡಿದ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವುಂಟಾಗಿದ್ದರೆ ನನ್ನ ಅಪರಾಧವನ್ನು ಕ್ಷಮಿಸಬೇಕು ಪರಮಾತ್ಮ. ಕರ್ಣ, ಪರಮಾತ್ಮ ಹರೇ ಪಾವನ, ಪರಮಾತ್ಮ ಹರೇ ಪಾವನ ಪರಮಾತ್ಮ. ಪರಮಾತ್ಮ ಹರೇ ಪಾವನ ಪಾಮರ ನೋಳು ಕೃಪೆಯತೋ ಪರಮಾತ್ಮ. ಅಖಿಲ ಗುಣಗಣವಾರಿಧಿ ಭವದಾತಂ ದಾರುಣಿಯೋ ನಿನಗೆ ನಾ ಸಮನೆ ಕುಲಹೀನನಾದೆನೆ ದೇವಾ ಬಳಲಿದ್ದೇನೆ ಪರಮಾತ್ಮ ಬಳಲಿದ್ದೇನೆ ಸ್ವಾಮಿ ಕುಲಗೋತ್ರವಿಲ್ಲದ ಮಂಗನ ಪಾಲಿಸಿದೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಶ್ರೀಲೋಲನೆ ಹತಿಯಪೇ ಮದಿನಿ ಗಾಯ್ದೆ ಪರಮಾತ್ಮ ಶ್ರೀಲೋಲನೆ ಹತಿಯಪೇ ಮದಿನಿ
ಪರಮಾತ್ಮ, ಮಹಾಮಹಿಮನು, ಪಾಂಡವರ ಪಕ್ಷಪಾತಿಯಾದ ನೀನು, ಕುಲಹೀನನು, ಕೌರವರ ಪಕ್ಷಪಾತಿಯಾದ ನನ್ನನ್ನು ಇಷ್ಟು ಆಧರಿಸಿ ಕರೆತರಲು ಕಾರಣವೇನು ವಾಸುದೇವ? ಕರ್ಣ, ಕ್ಷತ್ರಿಯೋಚಿತವಾದ ಗುಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆ. ಪರಮಾತ್ಮ, ನಾನು ಓರ್ವ ಸೂತ ಕುಲದಲ್ಲಿ ಹುಟ್ಟಿದೆನೆಂಬ ವಿಚಾರವನ್ನು ನಿನ್ನ ಸಹಿತ ಪ್ರಪಂಚವೇ ಮರೆಯಬಾರದಲ್ಲವೇ ಪರಮಾತ್ಮ? ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಲವತರಿಸಿದವ ಸುಕುಮಾರವ, ದೊರದೇರ ಸುಕುಮಾರವ. ಪಾಂಡವರ ಜನನೇ ಮಾತೆ ನಿನ್ನವಳು ಕುಂತೆ, ವರ ಪಾಂಡವರ ಜನನೇ, ಧರೆಯ ಬೆಳಗುವ ರವಿಯ ಕರುಣನೆ, ಧರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ಮೆರವ ರವಿ ಸುತನ ಸುಕುಮಾರವ, ದೊರದೇರ ಸುಕುಮಾರವ. ಕಳವಳವೇ ತಗೆ ಮನದ ಚಿಂತೆ ತೊರೆ, ಕಳವಳವೇ ತಗೆ ಮನದ ಚಿಂತೆ ತೊರೆ, ಅಮಿತ ಭುವನ ದೋಳ್ ಕೀರ್ತಿಯ ಪಡೆವೆ, ಅಮಿತ ಭುವನ ದೋಳ್ ಕೀರ್ತಿಯ ಪಡೆವೆ, ಗಣಧರ ನೆನೆಸಿದ ಮೇದಿನಿಯೋಳು ನೀ, ಗಣಧರ ನೆನೆಸಿದ ಮೇದಿನಿಯೋಳು ನೀ, ಮಹಾಮಹಿಮನೆಂದೆನಿಸಿ ಮೆರವ ರವಿ ಸುಕುಮಾರವ, ದೊರದೇರ ಸುಕುಮಾರವ, 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 ಸುಕುಮಾರವ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ಏನು ಪರಮಾತ್ಮ, ನಾನು ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಜನಿಸಿದವನೇ. ಓಹೋ ದೇವಾ, ನೀನು ಹೇಳುತ್ತಿರುವುದು ಆಶ್ಚರ್ಯಕರವಾಗಿ ತೋರುತ್ತಿರುವುದು. ಓಹೋ, ಇದು ಯುದ್ಧ ಕಾಲ, ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯುವುದಕ್ಕೋಸ್ಕರವಾಗಿ ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ಪರಮಾತ್ಮ? ಕರ್ಣ, ರಾಜಾದಿರಾಜನೆಂದೆನಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು. ದೇವಾ, ಸತ್ಯವೆಂದು ನಂಬಲು ಅಂತ ಸಹಜವಾದ ಗುಣಗಳು ಏನಿವೆ ಪರಮಾತ್ಮ? ಏಕಿಲ್ಲ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದಕ್ಕಾಗಿ ಮುನಿಗಳು ಪ್ರಸನ್ನರಾಗಿ 5 ಮಂತ್ರಗಳನ್ನು ಜಪಿಸಿದರು. ಮುನಿಗಳ ಮಂತ್ರದ ಮಹತ್ವವನ್ನರಿಯಲು ಕಾತುರಳಾದ ನಿನ್ನ ತಾಯಿಯು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನು ಹಡೆದೆನೆಂಬ ಧರ್ಮ ನಿಂದನೆಗೆ ಗುರಿಯಾಗುವುದೆಂದು ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ನಂತರ ಸೂತರು ನಿನ್ನನ್ನು ಸಾಕಿದರು ಕರ್ಣ. ಪರಮಾತ್ಮ, ಕರ್ಣ, ಪರಮಾತ್ಮ, ಪಾಂಡುವರನ ಸೇರುತ್ತೇನೇನು, ಪಾಂಡುವರನ ಸೇರುತ್ತೇನೇನು, ಧರೆಯನ್ನು ಕೊರೆಯೇ ಧರ್ಮದೊಳ್ಳಿರುತ್ತ, ಧರೆಯನ್ನು ಕೊರೆಯೇ ಧರ್ಮದೊಳ್ಳಿರುತ್ತ, ಅದರ ಸೇರೆ ಕರುಣವ ತೋರೆ, अनुदर तेरे
ಕರ್ಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನವೇರಿ ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಹೋ ನನ್ನ ಭಾಗ್ಯದ ದುರ್ವಿಧಿಯೇ, ಏತಕ್ಕೋಸ್ಕರವಾಗಿ ನನ್ನನ್ನು ಇಷ್ಟು ದ್ವಿಧವಾಗಿ ಕಾಡುತ್ತಿರುವೆ ದೇವಾ. ದೇವಾ ಶೋಧನೆಯೇ ಬಹುದಿನ ನೊಂದೆ ವದನ ಅಪನಿಂದೆ ಎಲಿಬೆಂದೆ. ಪರಮಾತ್ಮ, ಅಪನಿಂದೆ ಎಲಿಬೆಂದೆ ಬಂದ ವಿಮೋಚನ ಮಾರ್ಗವಾಗಲಿ. ಬಂದ ವಿಮೋಚನ ಮಾರ್ಗವನರಿ ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪತಿಯಾದೆ ದೇವಾ ಶೋಧನೆಯೇ ಪಾತಕಿ ಜೀವನ ಸಂಕಟಕ ದೇವಾ ಶೋಧನೆಯೇ ಪಾಪಿಯಾದ ಪರಿತಾಪತಿಯಾದ ದೇವಾ ಶೋಧನೆಯೇ ಶಾಪ. ಪರಮಾತ್ಮ, ಸಮರ ಮಹಾಸ್ತವೊಂದು ಉತ್ಸಾಹಭರಿತನಾದ ನನಗೆ ಎಂತಹ ಧರ್ಮ ಸಂಕಟ ತಂದೊಡ್ಡಿದೆ ದೇವಾ. ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಂದ್ರ, ಒಂದು ಕಡೆ ಸಹೋದರೆಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿರುವ ಪಾಂಡವರು. ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದೇವಾ, ಯಾರನ್ನು ಆಶ್ರಯಿಸಲಿ? ಮನಸ್ಥೈರ್ಯ ನಾಶ ಮಾಡಿಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕೋ ಯಾರನ್ನು ತ್ಯಜಿಸಬೇಕೋ ಎಂಬುದನ್ನು ನೀನೇ ನಿರ್ಧಾರ ಮಾಡು. ಪರಮಾತ್ಮ, ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲ ಏ ಸೂತ, ಈನ ಕುಲದವನೇ ಎಂದು ಹೀಯಾಳಿಸುತ್ತಿರುವರು ದೇವ. ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ.
ನಿನ್ನ ವಿಚಾರವು ಪಾಂಡವರಿಗಂತಿರಲಿ, ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ, ದೇವ ಈ ಕರ್ಣನಾರು, ಈತನನ್ನು ನೋಡಿದಾಗಲೆಲ್ಲ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾ ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ. ತನ್ನಿಚ್ಛೆ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡುವವನಲ್ಲ. ಕುಂತಿಹೇ ನಿನ್ನ ತಾಯಿ, ಪಾಂಡವರೇ ನಿನ್ನ ಸಹೋದರರು ಎಂದು ಹೇಳಿದ ಮಾತು ನಿಜವೇ. ಅಯ್ಯೋ, ಧರ್ಮವೇ ತನ್ನ ಶರೀರವೆಂದು ನಂಬಿಕೊಂಡಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ನೀನೂ ಸಹ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳು ನನ್ನ ಅನುಜಾತರೇ. ಅಯ್ಯೋ, ಪರಶಿವನೊಡನೆ ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದು ದಶದಿಕ್ಕುಗಳಲ್ಲಿಯೂ ಕೀರ್ತಿ ಜ್ಯೋತಿಯುತನಾಗಿ ಯಾವ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ಆ ನನ್ನ ಪರಮವೀರ ಅರ್ಜುನ, ನೀನೂ ಸಹ ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ರಣರಂಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥವಿಟ್ಟಿರುವನು. ಅಯ್ಯೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಹುರುಳಿ ಮುಂಡವು ರಕ್ತದ ಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಪಾಪಿಕಣ್ಣಿಂದ ಹೇಗೆ ನೋಡಲಿ? ಅಯ್ಯೋ ಪಾಪಿಕರ್ಣ, ಪಾಂಡುಪುತ್ರರಲ್ಲಿ ನೀನೊಬ್ಬನಾಗಿ ಇಂದು ಪಾಂಡುಪುತ್ರರನ್ನೇ ಕೊಲ್ಲಲು ನಿಂತಿರುವೆಯ? ಕೊಲ್ಲಲೆ ಪಾಂಡು ಕುಮಾರರಂ ಕೊಲ್ಲಲೆ, ಕೊಲ್ಲಲೆ ದುರದೋ ತಮ್ಮಂದಿರಂ ಕೊಲ್ಲುವುದೇ, ಕೊಲದಾಂ ಬಿಟ್ಟೊಡೆ, ಕೊಲದಾಂ ಬಿಟ್ಟೊಡೆ ಗೌರವೇಂದ್ರ. ಈ ದೊರೆಯೋ ಸುಖ ಸಂಪತ್ತಿ ಬಾಳ್ವನೆ, ಚಲದಿ ಪಾರ್ಥನರುಂಡವಂ ದೊರೆದು, ಚಲದಿ ಪಾರ್ಥನರುಂಡವಂ ದೊರೆದು ಮತ್ಸ್ವಾಮಿಗೆ ಮಮ ಸ್ವಾಮಿಗಾನಂದವಂ ಸಹಿಸಲಿಕ್ಕಾಗದೆ ಪಾರ್ಥನ ಘೋರ ಚರಕ್ಕೆ ತುತ್ತಾಗಲೇ ನಂ ಸಾಯಲೇ.
ವಾಸುದೇವ, ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಗತಿ ಯಾರು? ನನ್ನ ಪತಿಗಳಾದರು ನನ್ನನ್ನೊಂದು ಭೋಗದ ವಸ್ತುವಿನಂತೆಯೇ ಜೂಜಿನಲ್ಲಿ ಪಣವಾಗಿಟ್ಟು ಸೂತರು. ತುಂಬಿದ ರಾಜ್ಯಸಭೆಯಲ್ಲಿ ದುರುಳ ದುಶ್ಯಾಸನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಜಿಸಿ ಅನಾಥ ಭಿಕ್ಷುಕಿಯಂತೆ ಕಾಡಿನ ಕಾಡಿಗೆ ಅಲೆದದ್ದು ಆಯಿತು. ಕೀಚಕರ ಭಂಗವನ್ನು ಸಹಿಸಿದನು. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಅದೇನು ಬರೆದಿರುವೆ ನೀನು? ದೇವಿ, ಏನಿದು ಈಗ ಚಿಂತಾಮಗ್ನರಾಗಿರೋಳಲ್ಲ, ಕಾರಣವೇನು? ಪ್ರಿಯತಮೆ, ಏನಾಯಿತು? ಏಕೆ ಈಗ ನಿಷ್ಕರಣರಾಗಿ ಹೇಳ್ತಿರುವೆ? ಕಾಂತೆ, ಶಾಂತೆ, ವರಧೀರಳಾಗಿ ವರಪತಿಗೆ ಅರ್ಗುವೆ ಗೆಲ್ಲೆ. ಶಾಂತೆ, ಶಾಂತೆ, ವರಧೀರಳಾಗಿ ವರಪತಿಯಾಗಿ ಮರುಗುವೆ ಗೆಲ್ಲೆ. ಪಾಂಡಪೋತ್ರ ಪತ್ನಿಯಾಗಿ ನೀನು, ಪಾಂಡಪೋತ್ರ ಪತ್ನಿಯಾಗಿ ನೀನು ಚಂಡಗಿಂತೆಯಿಂದ ಹುಡುಕಾಪಲೇಕ ಶಾಂತೆ, ಶಾಂತೆ, ಭರತೀಗಳಾಗಿ ವರಪತಿಯಾಗಿ ಮರುಗುವೆ ಕೆಲ್ಲೆ, ಮರುಗುವೆ ಕೆಲ್ಲೆ, ಮರುಗುವೆ ಕೆಲ್ಲೆ. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಸ್ತುರೂಪಿಗಳಾದ ಋಷಿಗಳಾಗ್ಲಿ. ದೇವಿ, ಏನಾಯ್ತು? ಏಕೆ ನಿಷ್ಕಣ್ಣಳಾಗಿ ಹೇಳ್ತಿರುವಲ್ಲ, ಕಾರಣವೇನು? ನಾನು ನಿಷ್ಕಾರಣವಾಗಿ ಹೇಳುವುದಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣವೇ ಇರುವುದು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅವರ ಮೇಲೆ ತಕ್ಕ ಪ್ರತಿಕಾರವನ್ನು ತೀರಿಸಿಕೊಳ್ಳುವೆ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರ ಆತ್ಮ ಗೌರವಗಳನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯವೇ ಬೇಕು. ಹೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಗೆ ಸೃಷ್ಟಿಸಿರುವೆ ನೀನು? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಸ್ತುರೂಪಿಗಳಾದ ಋಷಿಗಳಾಜ್ಞೆ. ಹೌದು ಹೌದು, ಪತ್ನಿಯನ್ನೇ ಜೋಜನಲ್ಲಿ ಪಣವಾಗಿಟ್ಟು ಸೋಲಬೇಕೆಂದು ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೇನು? ಪತಿಗಳು 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 ತಪಸ್ಸನ್ನೇ ಮಾಡಿ ಪಡೆಯಬೇಕು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ಸಾಯುವವರೆಗೂ ತಪ್ಪಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯ್ತು. ಅದಿರಲಿ, ಈ ದಿನ ಹೀಗೇಕಿರುವೆ ನನಗೆ ತಿಳಿಸಬಾರದೆ? ತಿಳಿಸಿ ಅದರಿಂದಾಗುವ ಪ್ರತಿಫಲವಾದರೂ ಏನು ಸ್ವಾಮಿ? ತಾವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನು ಈಗ ಯಾರೋ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು. ಈ ದಿವಸ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡುತ್ತಾ, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮಗಳನ್ನೇ ಕೇಳಲು ದೂತರನ್ನು ಕಳುಹಿಸಿರುವರು. ಇನ್ನೇನು ಸಂಧಿ ಆಗುವುದು. ಈಗಲಾದರೂ ಈ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟೆ ಪಾಂಚಾಲೆ ಎಂದು ಹೇಳುತ್ತಾ ನನ್ನನ್ನೇ ಅಪಹಾಸ್ಯ ಮಾಡಿದಳು ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಯ ಪ್ರಯತ್ನ. ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ ಗೋಪಿಕಾಂಗನೆಯರ ವಿಲಸ ವಿಭ್ರಮಗಳಲ್ಲಿ ಮಗ್ನನಾದ ಆಯುಧಪತಿಯು ಯುದ್ಧವನ್ನು ಮರೆಯುವ ಸಹಜ. ಅರ್ಜುನನು ಗೋರಕೆಯಿಂದ ಹಿಂದಿರುಗದಾಗಲಿ ಹೀಗಾಗಬಹುದೆಂದು ತಿಳಿದಿದೆ. ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ನಾನು ಎಷ್ಟೇ ಆಗಲಿ ನಿಮ್ಮ ಧರ್ಮ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ನೀಡಿದೆ. ಏನೆಂದು? ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಲ್ಲವೇ ಭಾನುಮತಿ? ಪಾಪು 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 ಪಾಂಚಾಲೆ ಕೇಳೆ ದೃಪದ ಸುದ್ದೆ, ಕೇಳೆ ದೃಪದ ಸುದ್ದೆ, ಚಾತಿ ಸುದ್ದೆ ಸಮಗ್ರ ಕೇಳೆ ದೃಪದ ಸುದ್ದೆ. ಪರ ಮಾಡಬೇಕು ಪರ ಗೌರವ, ಪರ ಮಾಡಬೇಕು ಪರ ಗೌರವ. ಹೃದಯೊಳಗೆ
ಬಡ ದುಶ್ಯಾಸನ ನೋಡಲಂಬಗೆ ಬಡ ದುಶ್ಯಾಸನ ನೋಡಲಂಬಗೆ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದೆ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದೆ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದೆ ಕೃಪದ ಸುದೆ ಚತುರಳು ಮಹಾಚತುರಳು ನೀನು ನಮ್ಮ ಕನನ ಮಾಡುವುದರಲ್ಲಿ ಚಮತ್ಕಾರವನ್ನು ಮುಗಿಸಿದೆ ಎಂದು ತಿಳಿದಿದೆ. ಬಿಡು ಪ್ರಾಣೇಶ್ವರ, ನಿಮಗೆ ನೆನಪಿರುವುದೇ ಸ್ವಾಮಿ? ಏನು? ಇನ್ನೊಂದು ದಿನ ಈ ಬಿಚ್ಚದ ಕೇಶರಾಶಿಯನ್ನೇ ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿಯಿಂದ ಹೇಳಿದಿರಿ, ಮತ್ತು ಇನ್ನೂ ಏನು ಹೇಳಲಿಲ್ಲವೇ ನೀವು? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವಲ್ವೇ? ಓಡಿದ ಪ್ರಜ್ಞೆಯನ್ನು ಮಡೆಯುವಂತ ಹೇಳಿಯು ನಾನಲ್ಲ. ಹೌದು ಹೌದು, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನು, ತಾವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸೋಣ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮತ್ತು ನನ್ನ ಗದೆ ಇವೆರಡೇ ಸಾಕು ಆ ಕುರುಕುಲವನ್ನು ನಾಶ ಮಾಡಬಲ್ಲದು. ಅಣ್ಣ, ಅಲ್ಲಿ ನೋಡು, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ನಿಜ ಅರ್ಜುನ, ಭೀಮಸೇನ ಕೋಪಕ್ಕೆ ದ್ರೌಪದಿ ಕಾರಣ ತೋರುವುದು, ಆದರೆ ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದಾನೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಇನ್ನು ಬಿಚ್ಚಿದ ಬಿರುಮುಡಿಯು ನಿಮ್ಮೆಲ್ಲರ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡಲಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ, ಅದನ್ನು ಈಗಲೇ ತಿಳಿಸಬಹುದು. ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಸಹೃದಯಗಳಾದ ನಿಮಗೇನು ಸಲ್ಲಬೇಕು? ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೇಡುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಎರಡೇ ಸಾಕು ಆ ಕುರುಕುಲವನ್ನು. ದುಡುಕುತನವೋ ಬೇಡವೋ ತಮ್ಮ, ಬಿಡು ಬಿಡೆಂದು ಗತಿಯ ಭೀಮ. ದುಡುಕುತನವೋ ಬೇಡವೋ ತಮ್ಮ, ಬಿಡು ಬಿಡೆಂದು ಗತಿಯ ಭೀಮ. ಸಮಾಧಾನ ಬೇಡವೆಲ್ಲ, ಸಮಾಧಾನ ಬೇಡವೆಲ್ಲ, ಮುಗಿದ ನಂತರವಲ್ಲವೇ ದಂಡವೋ. ಮುಗಿದ ನಂತರವಲ್ಲವೇ ದಂಡವೋ. ದುಡುಕುತನವೋ ಬೇಡವೋ ತಮ್ಮ, ಬಿಡು ಬಿಡೆಂದು ಗತಿಯ ಭೀಮ. ಧರ್ಮ ಧರ್ಮವೆಂದು ನಾವು ಧರ್ಮ ಧರ್ಮವೆಂದು ನಾವು ಧರ್ಮದಿಂದ ಕಾಲ ಕಳೆದು ಧರ್ಮ ಧರ್ಮವೆಂದು ನಾವು ಧರ್ಮದಿಂದ ಕಾಲ ಕಳೆದು ಮರ್ಮವರೆದು ಸಲಹುವವನು. ಮರ್ಮವರೆದು ಸಲಹುವವನು. ಇದಕ್ಕೆ ಸಂಶಯವೇತಕ್ಕೆ ನಿನಗೆ? ಇದಕ್ಕೆ ಸಂಶಯವೇತಕ್ಕೆ ನಿನಗೆ? ದುಡುಕುತನವೋ ಬೇಡವೋ ತಮ್ಮ, ಬಿಡು ಬಿಡೆಂದು
ಗತಿಯ ಭೀಮ ದುಡುಕುತನವೋ ಬೇಡವೋ ತಮ್ಮ ಭೀಮಾ ನಿಲ್ಲು ಭೀಮಸೇನ, ನಿನ್ನ ಕೋಪ ತಡೆಯೋ ಶಕ್ತಿ ನನ್ನಲ್ಲಿಲ್ಲ. ಅಣ್ಣ, ಕೋಪ ಮಾಡಬೇಡ. ಅಗ್ರಜನು ನಮಗಿಂತಲೂ ಹಿರಿಯವನು. ಆತನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಧರ್ಮ ಸಮಂಜಸವಲ್ಲ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಡಿದೆ ಸಮಯವಿಗೆಂದರಿತೆಯ ಕರುಣಿ ಏತಕ್ಕೆ ದುಗುಡವೋ. ಮಾನಿನಿ ಮನದ ವೇದನೆ ನೀಡಿದೆ ಸಮಯವಿಗೆಂದರಿತೆಯ ಕರುಣಿ ಏತಕ್ಕೆ ದುಗುಡವೋ. ಧರ್ಮದ ನಮ್ಮಯ ನಿರ್ಮಲ ಭ್ರಾತೃವೋ, ಧರ್ಮದ ನಮ್ಮಯ ನಿರ್ಮಲ ಭ್ರಾತೃವೋ, ಮೀರುವುದನು ಚಿತ್ತ ಪರಕಿಸದೆ ನುಡಿಯ. ಮೀರುವುದನು ಚಿತ್ತ ಪರಕಿಸದೆ ನುಡಿಯ. ಸಹಿಪುದು ಮನದಲ್ಲಿ ತಾಪವ ತರುಣಿ, ಸಹಿಪುದು ಮನದಲ್ಲಿ ತಾಪವ ತರುಣಿ. ಧರ್ಮದಿಂದ ಜನ ಕಾರ್ಯ ಸಾಧಿಕೆ ಕೋಮಲ ಹೃದಯ ಕರಗದು ಪರಿಯ. ಧರ್ಮದಿಂದ ಜನ ಕಾರ್ಯ ಸಾಧಿಕೆ ಕೋಮಲ ಹೃದಯ ಕರಗದು ಪರಿಯ. ಸಾಕ್ಷಿನಿ ನರಿಯದೆ ಪರಿ, ಸಾಕ್ಷಿನಿ ನರಿಯದೆ ಪರಿ, ಏಕೆಂದು ನೀನೆಂದು ವಿಷಾದ ಪಡುವೆ, ಏಕೆಂದು ನೀನೆಂದು ವಿಷಾದ ಪಡುವೆ. ಮಾನಿನಿ ಮನದ ವೇದನೆ ನೀಡಿದೆ ಸಮಯವಿದೆಂದರಿಕೆಯ ಕರುಣಿ ಏತಕ್ಕೆ ದುಗುಡವೋ. ಇದಕ್ಕೆ ನೀನೇನು ಹೇಳುವ ಪಾಂಚಾಲಿ? ಧರ್ಮ ಧರ್ಮವೆಂದೇ ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇನು ಸ್ವಾಮಿ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ನಮ್ಮ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿರು, ಆದರೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನುವೆನು. ಈ ಸಂಧಿಯ ಫಲಾಫಲಗಳಿಂದ ನಮಗೆ ಯಾವ ಪ್ರಯೋಜನವಿಲ್ಲ. ಈ ಅಪೌರುಷದ ಪುರಸ್ಕಾರವು ನಿಮಗೆ ಇರಲಿ. ನನಗೆ ನನ್ನ ಇಚ್ಛೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ತಡೆಯಿರಿ ಸ್ವಾಮಿ. ಅಣ್ಣನು ಬಂದ ನಂತರ ರಾಜಸಭೆ ಸಮಾಚಾರವನ್ನು ತಿಳಿದು ನೀನಿಷ್ಟಂತೆ ಮಾಡುವೆಯಂತೆ. ಪರಮಾತ್ಮ ವೇಣುಗೋಪಾಲ
ಕಾರ್ಯವೇನಾಯಿತು? ವಿಜಯಶಾಲಿಯಾಗು ಧರ್ಮನಂದನ. ಅಂದರೆ ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸ್ವಾಗತಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧ್ಯೆ ವಿಚಾರ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ನಿಮ್ಮ ಇಚ್ಛೆಯಂತೆ ನೀವು ನಡೆದುಕೊಳ್ಳಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಡೆಯಿರಿ ಸ್ವಾಮಿ, ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲೇ ನಾವೇ ಮುಗಿದು ಹೋಗೋಣ. ಪರಮಾತ್ಮ, ಸಂಧಿಯಲ್ಲಿ ಏನೇ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. 5 ಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತಲ್ಲವೇ? ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಹಿಂದೆ ಅಜ್ಞಾತವಾಸದಲ್ಲಿದ್ದಾಗ ಅರ್ಜುನನು ಬಳೆಯನ್ನು ತೊಟ್ಟನು. ಈಗ ಈ ಸಂಧಿಯ ಫಲಾಫಲಗಳಿಂದ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅವಣಿಸುತ್ತಿರುವೆಯಾ? ಯಾದವಗ್ರಹಿ, ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚು ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಿಯೊಡನೆ ಈ ಭೀಮನಿಗೆಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ದುರ್ಯೋಧನ, ಆತನೂ ಸಹ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳುವುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆಯಲ್ಲವೇ? ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನೀವೇ ಬಂಧಿಸಿರಿ ಈ ಸಂಧಿಯ ಫಲಾಫಲಗಳನ್ನು. ನಿರಾಶರಾದ ಪಂಚಾಲಿ, ಈ ಭೀಮಸೇನ ಬದುಕಿದ್ದರೆ ಈ ನಿನ್ನ ಬಿರುಮುಡಿಯನ್ನು ಕಟ್ಟಿಸದೆ ಬಿಡನು. ಅಬ್ಬ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಕೃಷ್ಣ, ಸುಮ್ಮನೆ ನನ್ನ ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪದು, ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ಆ ದುರ್ಯೋಧನ ಸಂದೇಶ? ಹಾಗಿದ್ದರೆ ಅದು ಸಂಧಿಯಲ್ಲ, ಅದೇನೆಂದು ಹೇಳಬಿಡು. ಅದನ್ನು ಕೇಳುವ ಮೊದಲು ನೀನು ಸಾವಧಾನದಿಂದ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾ ಹೇಳಲಾರೆ. ಈ ಪರಿಹಾಸ್ಯ ಬೇಕ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಕ್ಷಣಕಾಲ ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇಗೋ, ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ತಾನೇ? ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ನೀನು ಕ್ಷಣಕಾಲ ನನ್ನ ಬಂದಿ ಆಗಬಹುದು. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾ ಹೇಳಿದಂತೆ ಮಾಡಬೇಕು ಕಂಡೆಯಾ? ಅಣ್ಣ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ಒಂದು ಕಡೆ ನನಗೆ ಪುರಸ್ಕಾರವಾಗಿ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಈ ಪ್ರಚಂಡ ಭೀಮನನ್ನು ಬಂಧಿಸಲು ನನ್ನಿಂದ ಸಾಧ್ಯವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ಎಂದು ನೋಡೋಣ. ದೇವಿ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ದೇವಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ? ಬಂಧಿಸು. ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಉಗ್ರಧಾಮ. ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ. ಸುಂದರ ಕರುಣಾಕರ
ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಬೇಕಾಗಿದೆ. ನಡೆಸಿದ ಗೌರವ ಕಳಕಿದ ಕಾರ್ಯವ ನಡೆಸಿದ ಕೃಷ್ಣ, ಯಾರು ಈ ಕಾರ್ಯವನ್ನು ಮಾಡಿದವರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮನು ಈ ಕೆಲಸವನ್ನು ಮಾಡು. ಇಂತಹ ಸಾಹಸಗಳು ಅವರಿಂದಲೇ ಮತ್ತಾರಿಂದ ಸಾಧ್ಯ ಭೀಮಸೇನ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ದುರ್ವಾರ್ತೆಯಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿಸುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಯಾದವಾಗಲು ಹಿಡಿಯನು, ಪಾಂಡುಪುತ್ರನ ರಾಯಭಾರಿಯನ್ನು ಮುನ್ನಿ ಕೌರವನಿಗೆ ಅಪಮಾನಗೊಳಿಸಿದೆ. ಇದಕ್ಕೆ ಧನಂಜಯ, ಅಗ್ರಜ, ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಕೊಡಕೋತ ನೋಡಿದ ಕೌರವನೋ ಇಡೆಂಬಾಪತಿಯೇ ಕೇಳೋ. ದುರ್ಯೋಧನ, ಕೊಡಕೋತ ನೋಡಿದ ಕೌರವನೋ ಇಡೆಂಬಾಪತಿಯೇ ಕೇಳೋ. ಕಡೆಗೆ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯವೆಂದ. ಕಡೆಗೆ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯವೆಂದ. ಕೈಬದಿಗೈದು ಊರನ್ನು ಕೊಡೆನು, ಈ ಮನೆಗೊಂದು ಗ್ರಾಮವ ಬಿಡೆನು. ಐವರಿಗೈದು ಮೂರನ್ನು ಕೊಡೆನು, ಈ ಮನೆಗೊಂದು ಗ್ರಾಮವ ಬಿಡೆನು. ಕೊಡುವೆಂದ ರಾಜ್ಯವ ನಾನು ಮಡಿದಾಗ ಎಂದನವನು. ಬಿಡುವೆಂದ ರಾಜ್ಯವ ನಾನು ಮಡಿದಾಗ ಎಂದನವನು. ಕೊಡುಗೊತ್ತ ನೋಡಿದ ಗೌರವನೋ ಇಡೆಂಬಾಪತಿಯೇ ಕೇಳು. ಕಡೆಗೆ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯವೆಂದ. 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಿಲ್ಲ. ಸಂಧಿಯನ್ನು ಆಪೇಕ್ಷಿಸುವುದಾದರೆ ದೊರಕುವುದು ರಣಾಂಗದಲ್ಲಿ, ಅಸ್ತ್ರಾಸ್ತ್ರಗಳ ಸ್ಥಾನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ ದೊರೆಯುವುದು ಎಂದು ಹೇಳಿದನು. ಈ ಸಂದೇಶ ಉಳಿದ್ರು ನಮಗೆ ಒಂದೇ ಯುದ್ಧ. ಪರಮಾತ್ಮ, ನೀನ್ ತಿಳಿದಿರುವೆ, ನಾನು ಎಂದೂ ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳು ಮಾಡಿದ್ಯಾಗೋ ಅದಕ್ಕೆ ಯುದ್ಧ. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನೀನಾದರೂ ಬಿಡಿಸು. ಧನಂಜಯ, ನೀನಾದರೂ ಬಿಡಿಸು. ಈಗೆಲ್ಲರೂ ಕೇಳಿ ನನ್ನ ದುರ್ಯೋಧನನ ಒಡ್ಡೊಲಗದಲ್ಲಿ ನುಗ್ಗಿ 99 ಮಂದಿ ಕೌರವರನ್ನು ನಿರ್ವಂಶ ಮಾಡದೆ ಹೋದರೆ ನಾನು ಭೀಮಸೇನನ್ನು ಇದಕ್ಕೆ ಶ್ರೀಕೃಷ್ಣನ ಪಾದ